3 ಕೋಟಿ ರೂಪಾಯಿಯ ವೆಚ್ಚದಲ್ಲಿ ಹಾಕಿದ್ದಂತಹ ರಸ್ತೆ ಜಸ್ಟ್ 3 ತಿಂಗಳಿಗೆ ಗುಂಡಿ ಬಿದ್ದು ಗುಂಡಿಮಯ ಆಗೋಗಿತ್ತು. ಇದರ ಬಗ್ಗೆ ನಿಮ್ಮ ನ್ಯೂಸ್ ಫಸ್ಟ್ ವರದಿಯನ್ನ ಮಾಡಿತ್ತು. ನ್ಯೂಸ್ ಫಸ್ಟ್ ವರದಿಯ ಬೆನ್ನಲ್ಲೇ ಈಗ ರಸ್ತೆಗೆ ಮರು ಡಾಂಬರೀಕರಣ ಕೆಲಸ ಕೂಡ ನಡೀತಾ ಇದೆ. ಗುಂಡಿ ಬಿದ್ದ ರಸ್ತೆಯನ್ನ ಸರಿಪಡಿಸೋದಕ್ಕೆ ಎಚ್ಚೆತ್ತುಕೊಂಡಂತಹ ಕಾಂಟ್ರಾಕ್ಟರ್ ಮುಂದಾಗಿದ್ದಾರೆ. ಗುಂಡಿಗಳಿಗೆ ಮತ್ತೆ ಡಾಂಬರ್ ಹಾಕಿ ಈಗಾಗಲೇ ಕಾರ್ಯಾಚರಣೆಯನ್ನು ಅವರು ಶುರು ಮಾಡಿದ್ದಾರೆ. ಗುಂಡಿಗಳನ್ನು ಮುಚ್ಚುವ ಕೆಲಸವನ್ನ ಶುರು ಮಾಡಿದ್ದಾರೆ. ಮಂಡ್ಯ ಪಾಂಡವಪುರಕ್ಕೆ ಸಂಪರ್ಕವನ್ನು ಕಲ್ಪಿಸುವ ರಸ್ತೆಯಲ್ಲಿ ಕಾಮಗಾರಿ ನಡೀತಾ ಇರುವಂಥದ್ದು. ಪಟ್ಟದ ಸೋಮನಹಳ್ಳಿ ಗೇಟ್ ಬಳಿ ರಸ್ತೆ ಗುಂಡಿಗಳು ಬಿದ್ದಿದ್ವು. ಈ ಬಗ್ಗೆ ನ್ಯೂಸ್ ಫಸ್ಟ್ ವರದಿಯನ್ನು ಬಿತ್ತರಿಸಿತ್ತು. ನ್ಯೂಸ್ ಫಸ್ಟ್ ವರದಿ ಬಿತ್ತರಿಸಿದ ಬೆನ್ನಲ್ಲೇ ಎಚ್ಚೆತ್ತುಕೊಂಡಂತಹ ಕಾಂಟ್ರಾಕ್ಟರ್ ಈಗ ಅಲ್ಲಿ ಮತ್ತೆ ಮರು ಡಾಂಬರೀಕರಣ ಕಾಮಗಾರಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಸುಮಾರು 3 ಕಿಲೋಮೀಟರ್ ಉದ್ದದ ರಸ್ತೆಗೆ ಮರು ಡಾಂಬರೀಕರಣ ಕೆಲಸ ನಡೀತಾ ಇದೆ. ಗಮನಿಸ್ತಾ ಇದ್ದೀರಾ, ನ್ಯೂಸ್ ಫಸ್ಟ್ ಮೊದಲು ಮಾಡಿದಂತಹ ವರದಿ 3 ತಿಂಗಳಿಗೆ ಕಿತ್ಕೊಂಡು ಹೋಗ್ತಾ ಇದ್ದಂತಹ ಡಾಂಬರು 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಲ್ಲಿ ಡಾಂಬರೀಕರಣವನ್ನು ಮಾಡಿಸಲಾಗಿತ್ತು, ರಸ್ತೆ ಕಾಮಗಾರಿಯನ್ನು ಮಾಡಿಸಲಾಗಿತ್ತು. ಆದರೆ ಜಸ್ಟ್ 3 ತಿಂಗಳು ಕೂಡ ಆಗಿರಲಿಲ್ಲ ಇನ್ನೂ. ಆ ಸಂದರ್ಭದಲ್ಲಿ ಅಷ್ಟರಲ್ಲಿನೇ ಆಗಲೇ ಆ ಡಾಂಬರ್ ಕಿತ್ಕೊಂಡು ಹೋಗಿ ರಸ್ತೆ ಗುಂಡಿ ಬೀಳ್ತಾ ಇತ್ತು. ಇದರಿಂದ ಜನ ಕೂಡ ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತಾ ಇದ್ರು. ಮಂಡ್ಯ ಮತ್ತು ಪಾಂಡವಪುರಕ್ಕೆ ನಿತ್ಯ ಓಡಾಡುವ ಜನರಿಗೆ ಸಮಸ್ಯೆ ಆಗ್ತಾ ಇತ್ತು. ಯಾಕಂದರೆ ಇದು ಮಂಡ್ಯ ಪಾಂಡವಪುರ ಸಂಪರ್ಕವನ್ನು ಕಲ್ಪಿಸುವಂತಹ ರಸ್ತೆ. ನಮ್ಮ ಪ್ರತಿನಿಧಿ ನಂದೀಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ನಂದೀಶ್, ನ್ಯೂಸ್ ಫಸ್ಟ್ನ ಬಿಗ್ ಇಂಪ್ಯಾಕ್ಟ್ ಅಂತಲೇ ಹೇಳ್ಬೋದು ಇದನ್ನು. ಯಾಕಂದರೆ ವರದಿ ಮಾಡಿದ ಕೆಲವೇ ದಿನಗಳಲ್ಲಿ ಈಗ ಇಂಪ್ಯಾಕ್ಟ್ ಆಗ್ತಾ ಇರುವಂಥದ್ದು. ಅಲ್ಲಿ ಮರುಡಾಂಬರೀಕರಣ ನಡೀತಾ ಇದೆ. ಎಷ್ಟು ಕಿಲೋಮೀಟರ್ ಉದ್ದದ ರಸ್ತೆಗೆ ಮರುಡಾಂಬರೀಕರಣ ಮಾಡ್ತಾ ಇದ್ದಾರೆ? ಕಾಂಟ್ರಾಕ್ಟರ್ ಏನು ಹೇಳಿದ್ರು ಕಳಪೆ ಕಾಮಗಾರಿ ಬಗ್ಗೆ? ಖಂಡಿತ ನವೀನ್, ಮಂಡ್ಯ ಹಾಗೆ ಪಾಂಡವಪುರ ಸಂಪರ್ಕ ಕಲ್ಪಿಸುವಂತಹ ರಸ್ತೆ ಬಹಳಷ್ಟು ಹದಗೆಟ್ಟಿತ್ತು. ಆ ನಿಟ್ಟಿನಲ್ಲಿ ಅದರಲ್ಲೂ ಕೂಡ ಪ್ರಮುಖವಾಗಿ ಚಿಕ್ಕಮರಳಿ ಗೇಟ್ನಿಂದ ಪಾಂಡವಪುರದವರೆಗೆ ಸುಮಾರು 3 ಕಿಲೋಮೀಟರ್ ಇರುವಂತದ್ದು. ಆ ಒಂದು ರಸ್ತೆಯನ್ನ ಬರೋಬ್ಬರಿ 3 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡೋದಕ್ಕೆ ಕಳೆದ 4 ತಿಂಗಳ ಹಿಂದೆ ಅಷ್ಟೇ ಒಂದು ಚಾಲನೆ ಕೊಡಲಾಗಿತ್ತು. 3 ತಿಂಗಳ ಹಿಂದೆ ಅಷ್ಟೇ ಆ ಒಂದು ಕಾಮಗಾರಿಯು ಕೂಡ ಕಂಪ್ಲೀಟ್ ಆಗಿತ್ತು. ಆದ್ರೆ ಆ ಒಂದು ರಸ್ತೆ ಕೇವಲ 3 ತಿಂಗಳು ಕೂಡ ಬಾಳಿಕೆ ಬರಲಿಲ್ಲ. ಬಹಳಷ್ಟು ಗುಂಡಿ ಬಿದ್ದಿತ್ತು. ಅಲ್ಲಷ್ಟೇ ಅಲ್ಲ, ಬಹಳಷ್ಟು ಅಪಘಾತಗಳು ಕೂಡ ಸಂಭವಿಸ್ತಾ ಇತ್ತು. ಈ ಕುರಿತು ನ್ಯೂಸ್ ಫಸ್ಟ್ ವಿಸ್ತೃತ ವರದಿಯನ್ನ ಪ್ರಸಾರ ಮಾಡ್ತು. ವರದಿ ಪ್ರಸಾರ ಮಾಡಿದಂತಹ ಕೆಲವೇ ದಿನಗಳಲ್ಲಿ ಇದೀಗ ಗುತ್ತಿಗೆದಾರ ಏನು ಕಳಪೆ ಕಾಮಗಾರಿಯನ್ನ ರಸ್ತೆಯನ್ನ ನಿರ್ಮಾಣ ಮಾಡಿದ್ರು, ಅದಕ್ಕೆ ಮತ್ತೆ ಇದೀಗ ಡಾಂಬರೀಕರಣ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು. ಅಂದ್ರೆ ಪಟ್ಟಸೋಮನಹಳ್ಳಿ ಸಮೀಪ ಸುಮಾರು 4-5 ಗುಂಡಿ ಸಂಪೂರ್ಣವಾಗಿ ರಸ್ತೆಯೇ ಕಿತ್ತೋಗಿತ್ತು. 3 ತಿಂಗಳಿಗೆ ಆ ಒಂದು ರಸ್ತೆ ಅಧ್ವಾನ ಆಗಿತ್ತು. ಇದೀಗ ಕೊನೆಗೂ ಕೂಡ ನ್ಯೂಸ್ ಫಸ್ಟ್ ವರದಿ ಬೆನ್ನಲ್ಲೇ ಎಚ್ಚೆತ್ತಂತಹ ಗುತ್ತಿಗೆದಾರ ಇದೀಗ ಆ ಒಂದು ರಸ್ತೆಯನ್ನ ಸರಿಪಡಿಸುವಂತ ಕೆಲಸವನ್ನು ಕೂಡ ಮಾಡಿರುವಂತದ್ದು. 3 ಕಿಲೋಮೀಟರ್ ಎಲ್ಲಿ ಏನು ರಸ್ತೆಯನ್ನ ನಿರ್ಮಾಣ ಮಾಡಿದ್ರು, ಎಲ್ಲೆಲ್ಲಿ ಗುಂಡಿಗಳ ಬಿದ್ದಿದ್ದು ಅಲ್ಲಿ ಮತ್ತೆ ಡಾಂಬರೀಕರಣವನ್ನು ಕೂಡ ಮಾಡಿರುವಂತದ್ದು. ಇದು ನ್ಯೂಸ್ ಫಸ್ಟ್ ಬಿಗ್ ಇಂಪ್ಯಾಕ್ಟ್ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ನವೀನ್, ಥ್ಯಾಂಕ್ ಯು ನಂದೀಶ್ ಡೀಟೇಲ್ಸ್ಗೆ.